ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ನಿಮಗೆ ಒಂದು ರೀತಿ ಮೊದಲೇ ಹೇಳ್ಕೊಟ್ಟಿದ್ನಲ್ಲ ಆರ್ಚ್ ಡಿಸೈನು ಅದಕ್ಕೇ ಬೀಡ್ ಹಾಕುವಂಥದ್ದು ಇವತ್ತು. ಬನ್ನಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 6 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು 7 ಎಳೆನೂ ತೊಗೋಬೋದು, ದಪ್ಪ ಬರಲಿ ಅಂದರೆ. ನೋಡಿ ಮಾಮೂಲಿ 2 ಸಲ ಲಾಕ್ ಹಾಕ್ಕೊಂಡಿದ್ದೀನಿ. ಈಗ 2 ಸಲ ಲಾಕ್ ಹಾಕೊಂಡಾದ್ಮೇಲೆ ನಾವು ಇಲ್ಲಿ 4 ಚೈನನ್ನು ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಮತ್ತೆ 4 ಚೈನ್ ಹಾಕಿ. ಇದು ಬೇಸಿಕ್ ಡಿಸೈನು, ಸೇಮು ನಾನು ಆರ್ಚ್ ಡಿಸೈನ್ ಹೆಂಗೆ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಬರುತ್ತೆ. ಆದರೆ ಅದಕ್ಕೆ ಸಿಂಗಲ್ ಬೀಡ್ ಹಾಕಿದ್ದೀನಿ. ಇದಕ್ಕೆ 6 ಬೀಡ್ ಬರುತ್ತೆ ಆರ್ಚಲ್ಲಿ. ಅದ್ರ ಲುಕ್ಕೆ ಬೇರೆ ಇರುತ್ತೆ, ಇದ್ರ ಲುಕ್ಕೆ ಬೇರೆ ಇರುತ್ತೆ ಅಷ್ಟೇ. ನೋಡಿ ಈ ಸಲ 2 ಟೈಮು ನಾವು 4 ಚೈನ್ನ ಹಾಕೋಬೇಕು, 2 ಟೈಮ್ಸು. ನೆಕ್ಸ್ಟು ನೋಡಿ ಈ ಥರ ಥ್ರೆಡ್ನ ಮೇಲೆ ತಂದು ಈ ಥರ ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಅದನ್ನು ತೊಗೊಳ್ಳಿ. ಫ್ಲವರ್ ಬೀಡ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ರೌಂಡ್ ಬೀಡನ್ನು ಹಾಕ್ಬೋದು. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕೊಳ್ತಿದ್ದೀನಿ. ಮತ್ತೆ 4 ಚೈನು. ಬೇಸ್ ಇರೋದೇ ಆ ಥರ ಫ್ರೆಂಡ್ಸ್. ಇದು ಮಧ್ಯಕ್ಕೆ ಒಂದು ಬೀಡ್ ಹಾಕ್ಕೊಂಡು 4 ಚೈನ್ ಹಾಕ್ಕೊಂಡು ಹೋಗೋದು. ಮುಂದೆ ಹೇಳ್ತೀನಿ ನಾನು ಯಾವ ರೀತಿ ಬರುತ್ತಿದ್ದು ಸ್ಟೆಪ್ ಅಂತ. ಆರ್ಚ್ ಡಿಸೈನ್ ತೋರಿಸಿದ್ದೀನಲ್ವಾ, ಅದನ್ನು ನೋಡ್ಕೊಂಡು ಕಲ್ತಿರೋರಿಗೆ ಇದು ಈಸಿ ಆಗುತ್ತೆ. ನೋಡಿಲ್ಲ ಅಂದರೆ ಒಂದು ಸಲ ನೋಡಿ. ನೋಡಿ ಸ್ಟಾರ್ಟಿಂಗು ನಾನು 2 ಸಲ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಒಂದು ಬೀಡ್ ಆದಮೇಲೆ 3 ಸಲ ಹಾಕ್ಕೊಂಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ ಹಾಕೋಬೇಕು ನಾವು, ಇನ್ನೆಲ್ಲ 3 ಟೈಮ್ಸೇ ಹಾಕ್ಕೊಂಡು ಹೋಗಬೇಕು ಪೂರ್ತಿ ಸ್ಯಾರಿಗೆ. ನೋಡಿ ಮತ್ತೆ 3 ಟೈಮ್ಸ್ ಆದಮೇಲೆ ನಾನು ನೋಡಿ ಈ ಥರ ಥ್ರೆಡ್ನ ತೊಗೊಂಡು ಮತ್ತೆ ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಸ್ ಈಸಿ ಇದೆ ಫ್ರೆಂಡ್ಸ್. ಮತ್ತೆ 3 ಸಲ ನಾವು 4 ಚೈನನ್ನೇ ಹಾಕೋಬೇಕು. ನೋಡಿ 3 ಟೈಮ್ಸ್ ಮತ್ತೆ ಹಾಕಿದ್ದೀನಿ. ಈಗ ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳೋಣ. ನೋಡಿ ಪೂರ್ತಿ ನಾವು ಸ್ಟಾರ್ಟಿಂಗು 2 ಹಾಕಿರ್ತೀವಿ, ಮತ್ತು ಪೂರ್ತಿ ಒಂದು ಬೀಡ್ ಹಾಕ್ಕೊಂಡು 3 ಲೂಪ್ ಮಾಡ್ಕೊಂಡು ಬರಬೇಕು.
ಇದೇ ಥರ ಪೂರ್ತಿ ಹಾಕ್ಕೊಳ್ಳಿ. ಮತ್ತು ನಾನು ಲಾಸ್ಟಿಗೆ ಈಗ 2 ಸಲ ಹಾಕ್ಬಿಟ್ಟು, ಸ್ಟಾರ್ಟಿಂಗ್ ಹೆಂಗೆ 2 ಸಲ ಹಾಕ್ಕೊಂಡಿದ್ದೀನಿ ಅದೇ ಥರ ಇಲ್ಲೂ 2 ಸಲ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಫಸ್ಟು 2 ಸಲ 4 ಚೈನ್ ಹಾಕಾದ್ಮೇಲೆ ಒಂದು ಬೀಡು, ಇದು ಸ್ಟಾರ್ಟಿಂಗಿಗೆ ಮಾತ್ರ ಈ ಥರ 2 ಸಲ ಹಾಕೋಬೇಕು. ನೆಕ್ಸ್ಟು ಒಂದು ಬೀಡ್ ಹಾಕಾದ್ಮೇಲೆ ನಾವು ಇಲ್ಲಿ 3 ಸಲನೂ ಒಂದು ಬೀಡು 3 ಸಲ 4 ಚೈನು, ಒಂದು ಬೀಡು 3 ಸಲ 4 ಚೈನು, ಪೂರ್ತಿ ಬೇಸಿಕ್ಕು ಇದೇ ಥರ ಹಾಕೊಂಡು ಹೋಗಬೇಕು ಮೊದಲನೇ ಸ್ಟೆಪ್ಪು. ಏಕೆಂದರೆ ಇದು ನೋಡಿ ಫಸ್ಟು ಬರೋದು ಇದು ಕುಚ್ಚು ಹಾಕೋದಕ್ಕೆ, ಬೀಡ್ ಪಕ್ಕ ಇರಿದೆ ನೋಡಿ ಈ ಕಡೆ ಇದು ಆರ್ಚಿಗೆ ಸೇರಿಸ್ಕೊಳ್ತೀವಿ ಈ ಚೈನನ್ನು ಆಯಿತಾ. ಮತ್ತು ಮಧ್ಯದ ಐತಲ್ಲ ಇಲ್ಲಿ 3 ಇರೋದ್ರಲ್ಲಿ 2 ಆ ಕಡೆ ಈ ಕಡೆ ಬೀಡಿಗೆ ಆರ್ಚಿಗೆ ಹೋದರೆ ಮಧ್ಯದು ಕುಚ್ಚಿಗೆ ಅಂತ ಉಳ್ಕೊಳ್ಳುತ್ತೆ, ಹಾಗಾಗಿ 3 ಹಾಕ್ಕೋಬೇಕು ಒಳಗಡೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ವಾ, ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿಂದ ಆರ್ಚಿಗೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಸ್ಟಾರ್ಟಿಂಗು 2 ಮತ್ತು ಎಂಡು ಅಷ್ಟೇ, ಲಾಸ್ಟಲ್ಲೂ 2 ಹಾಕ್ಕೊಂಡ್ರೆ ಇದು ಆರ್ಚಿಗೆ ಸೇರಿಕೊಳ್ಳುತ್ತೆ, ಇದು ಕುಚ್ಚು ಹಾಕೋಕ್ಕೆ ಸೇರಿಕೊಳ್ಳುತ್ತೆ, ಕುಚ್ಚಿಂದ ಸ್ಟಾರ್ಟ್ ಆಗಿ ಕುಚ್ಚಿಗೆ ಮುಗಿಯುತ್ತೆ. ಈಗ ಬನ್ನಿ ನೆಕ್ಸ್ಟ್ ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಪಿಗೂ ಅಷ್ಟೇ, ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದನ್ನು 2 ಟೈಮ್ಸ್ ಮಾಡ್ಕೊಳ್ಳಿ, 2 ಸಲ ಲಾಕ್ ಮಾಡ್ಕೊಳ್ಳಿ ಹೀಗೆ ನೋಡಿ. ಈಗ ಮತ್ತೆ 4 ಚೈನ್ ಹಾಕ್ಕೋಬೇಕು. ನಾವು ಬೇಸಿಗೆ ಎಷ್ಟು ಚೈನ್ ಹಾಕ್ಕೊಂಡಿರ್ತೀವಿ ಅಷ್ಟೇ ಹಾಕ್ಕೋಬೇಕು. ಇಲ್ಲಿ 4 ಹಾಕ್ಕೊಂಡಿದ್ರೆ 4, 5 ಹಾಕ್ಕೊಂಡಿದ್ರೆ 5 ಹಾಕ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡಿರೋ ಕಡೆ ಲಾಕು. ಮೊದಲು ಲಾಕ್ ಮಾಡ್ಕೊಂಡಿದ್ದೀವಲ್ವ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ. ಈಗ ಈ ಲಾಕ್ ಆದಮೇಲೆ ಪಕ್ಕದಲ್ಲಿ ಅಂದರೆ ಇನ್ನೊಂದು 4 ಚೈನ್ ಇದೆಯಲ್ಲ ಅದ್ರ ಪಕ್ಕಕ್ಕೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಈ ಥರ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಈ ರೀತಿಯೇ ಇಟ್ಕೊಳ್ಳಿ. ಈ ಸ್ವಲ್ಪ ಈ ಬೀಡನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಹಿಂಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಕ್ರೋಶೆ ಮೇಲೆ ದಾರನ ತೊಗೊಂಡು ನೋಡಿ ಈ ಥ್ರೆಡ್ ಒಳಗಡೆ ಹೋಗಬೇಕು. ಬೀಡಿಂದ ಇದೆಯಲ್ಲ ಥ್ರೆಡ್ಡು, ಇದರೊಳಗಡೆ ಈ ರೀತಿ ಹೋಗಿ ಥ್ರೆಡ್ನ ಎಳ್ಕೊಬಂದು ನೋಡಿ, ಎರಡರಲ್ಲೊಂದು ಈ ರೀತಿ ಹಾಕೋಬೇಕು. ಕ್ರೋಶೆ ಮೇಲೆ ದಾರ ತೊಗೊಂಡು ಬೀಡಿಂದೇ ಇರೋ ಥ್ರೆಡ್ ಒಳಗಡೆ ಹೋಗಿ ಈ ಥ್ರೆಡ್ನ ತೊಗೊಂಡು ಎಳ್ಕೊಂಡು ಬರಬೇಕು. ಆಮೇಲೆ ಎರಡರಲ್ಲೊಂದು. ಈಗ 2 ಸಲ ಕಂಬ ಹಾಕ್ಕೊಂಡೆ ಅಲ್ವ ನಾನು. ಈಗ 2 ಸಲ ಕಂಬ ಆದಮೇಲೆ ಈ ಥರ ಥ್ರೆಡ್ನ ಲೂಪ್ನ ಈ ಥರ ತೊಗೊಂಡು ನೋಡಿ ಒಂದು ಬೀಡನ್ನು ಹಾಕಿ, ಒಂದು ಬೀಡ್ ಹಾಕಾದ್ಮೇಲೆ ಮತ್ತೆ ಕ್ರೋಶೆ ಮೇಲೆ ಥ್ರೆಡ್ನ ತೊಗೊಂಡು ಬೀಡಿನಗಡೆ ಥ್ರೆಡ್ಗೆ ಹೋಗಿ ಥ್ರೆಡ್ನ ತಂದು ಎರಡರಲ್ಲೊಂದು ಮತ್ತು ಸೇಮ್ ಅದೇ ಥರ ಕ್ರೋಶೆ ಮೇಲೆ ಒಂದು ಸಲ ದಾರನ ತೊಗೊಂಡು ಈ ಥರ ಮಾಡಿಕೊಂಡು 2 ಕಂಬ ಆದಮೇಲೆ ಒಂದು ಬೀಡ್ ಹಾಕ್ತಿ ಅಲ್ವಾ, ಮತ್ತೆ 2 ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ತೀನಿ. ಈಗ ನೋಡಿ ಮತ್ತೆ ಕ್ರೋಶೆ ಮೇಲೆ ಥ್ರೆಡ್ನ ತೊಗೊಳ್ಳಿ, ಹೀಗೆ ಎಳ್ಕೊಳ್ಳಿ, ಎರಡರಲ್ಲೊಂದು ಸೇಮ್ ಇದೇ ಥರ 2 ಕಂಬ ಆದಮೇಲೆ ಒಂದು ಬೀಡು, ಆರ್ಚ್ ಪೂರ್ತಿ ಹೀಗೆ ಬರೋದು. ಇನ್ನು ಬೀಡ್ ಹಾಕ್ಬಿಟ್ಟು 2 ಸಲ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ ಹಾಕೋದು. ಒಟ್ಟು ಒಂದು ಆರ್ಚಲ್ಲಿ ನಾವು 6 ಬೀಡ್ಗಳನ್ನ ಹಾಕಬೇಕು. ಸ್ಟಾರ್ಟಿಂಗು 2 ಕಂಬ ಬೀಡು ಮತ್ತು 2 ಕಂಬ ಬೀಡು ಇದೇ ರೀತಿ ಹಾಕ್ಕೊಳ್ಳೋದು ನೋಡಿ. ಬೀಡ್ ಹಾಕಿದ್ಮೇಲೆ 2 ಸಲ ಕಂಬ ಮಾಡ್ಕೊಳ್ಳಿ. ನೋಡಿ 6 ಬೀಡ್ ಆಯಿತು, 3 6 ಈಗ ಆಯ್ತಲ್ವ. ಇಲ್ಲಿ ನೋಡಿ ಮತ್ತೆ ಈ ಚೈನ್ ಒಳಗಡೆ ಹೋಗಿ ಲಾಕ್ ಪಕ್ಕನೇ ಒಂದು ಲಾಕ್ನ ಮಾಡ್ಕೊಳ್ಳಿ, ಚೈನ್ ಒಳಗಡೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಲಾಕ್ ಹಾಕಿರೋ ಕಡೆ ಒಂದು ಲಾಕ್ ಮಾಡ್ಕೊಳ್ಳಿ, ನಾವು ಲಾಕ್ ಹಾಕೋದೀವಲ್ವ ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 1 2 3 4 ಚೈನ್ನ ಹಾಕಿಬಿಟ್ಟು ನೋಡಿ ಲಾಕ್ ಇರೋ ಕಡೆ ಲಾಕ್. ನೀವು ಕೆಳಗಡೆ 4 ಬೇಸಿಕ್ ಲೈನಲ್ಲಿ 4 ಹಾಕಿದರೆ 4 ಚೈನ್ ಹಾಕೊಳ್ಳಿ, 5 ಹಾಕಿದರೆ 5 ಹಾಕ್ಕೊಳ್ಳಿ. ನೋಡಿ
ಈ ಥರ ಲಾಕ್ ಇರೋ ಕಡೆ ನೋಡಿ ಈ ಥರ ಆರ್ಚ್ ಕಾಣುತ್ತೆ. ಕಲರ್ ಕಾಂಬಿನೇಷನ್ ಗೋಲ್ಡು ಮತ್ತು ಇದು ಅದರಿಂದ ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ಆದರೆ ಸ್ಯಾರಿ ಕಲರ್ ಏನಿರುತ್ತೆ ಅದು ನೋಡ್ಕೊಂಡು ಹಾಕಿ ಚೆನ್ನಾಗಿ ಕಾಣುತ್ತೆ. ಬೀಡ್ ಆ್ಯಡ್ ಮಾಡೋದ್ರಿಂದ, ಬೀಡು ಇರೋದ್ರಿಂದ ಹೈಲೈಟಾಗಿ ಕಾಣುತ್ತೆ ನೋಡಿ. ಮತ್ತೆ ಚೈನ್ ಒಳಗಡೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಬೀಡನ್ನ ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡಿಗೆ ಹಾಗೆ ಮಾಡಿಕೊಂಡ್ರೆ ನಿಮಗೆ ಹಿಂದೆ ಇರೋ ಥ್ರೆಡ್ಡು ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ನೋಡಿ ಈ ಥರ ತಗೊಳ್ಳಿ. ಮತ್ತು ಬೀಡನ್ನ ತೊಗೊಂಡು ಕ್ರೋಶೆ ಮೇಲೆ ಥ್ರೆಡ್ನ ಹಾಕ್ಕೊಂಡು ಈ ರೀತಿ 2 ಸಲ ಕಂಬ ಮಾಡ್ಕೋಬೇಕು. 2 ಸಲ ಕಂಬ ಆದಮೇಲೆ ಒಂದು ಬೀಡು. ಕ್ರೋಶೆ ಮೇಲೆ ಒಂದು ಸಲ ತೊಗೊಂಡ್ರೆ ಡಬಲ್ ಕ್ರೋಶ ಬರುತ್ತೆ. ಒಂದು ಸಲ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಮಾಡಿಕೊಂಡ್ರೆ ನೋಡಿ 2 ಸಲ ಆದಮೇಲೆ ಒಂದು ಬೀಡು. ನೋಡಿ ಈ ರೀತಿ ಮತ್ತೆ 3 ಬೀಡ್ ಹಾಕೋಣ. ನೋಡಿ ಮತ್ತೆ 3 ಬೀಡನ್ನ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ 6 ಆಯ್ತಲ್ವಾ. ಈಗ ಲಾಕ್ ಮಾಡ್ಕೊಳ್ಳೋಣ. ಚೈನ್ ಒಳಗಡೆ ಒಂದು ಲಾಕು, ಲಾಕ್ ಇರೋ ಕಡೆ ಒಂದು ಲಾಕು. ನೋಡಿ ಲಾಕ್ ಇರೋ ಕಡೆನೇ ಒಂದು ಲಾಕ್ನ ಮಾಡ್ಕೊಳ್ಳಿ. ಮತ್ತು 4 ಚೈನು, ಲಾಕ್ ಇರೋ ಕಡೆ ಲಾಕ್. ಮತ್ತು ಚೈನ್ ಒಳಗಡೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಬೀಡ್ ಹಾಕ್ಬಿಟ್ಟು ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಇದೇ ಥರ ಮಾಡ್ಕೊಂಡೋಗಿ ನೀಟಾಗಿ ಬರುತ್ತೆ. ಫ್ರೆಂಡ್ಸ್ ನಾನು ಇಲ್ಲಿ 6 ಎಳೆ ತೊಗೊಂಡಿದ್ದೀನಿ, ನೀವು 7 ಎಳೆ ತೊಗೊಳ್ಳಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಟಿಕ್ಕಾಗಿ. ನೋಡಿ ಪೂರ್ತಿ ಮುಗೀತು. ಇದೇ ಥರ ನೀವು ಸೀರೆಗಳಿಗೆ ನೀಟಾಗಿ ಹಾಕೊಳ್ಳಿ. 7 ಎಳೆ ಥ್ರೆಡ್ನ ತೊಗೊಂಡು ಇದೆ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲೇ ಹಾಕಿ ನೋಡಿ ಸೀರೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. ಮಾಮೂಲಿ ಬಿಟ್ಟಿರೋ ಥ್ರೆಡನ್ನು ಇಲ್ಲಿ ಕುಚ್ಚು ಕಟ್ತೀವಲ್ವ ಅದಕ್ಕೆ ಸೇರಿಸ್ಬಿಟ್ಟು ಕಟ್ಕೊಬಿಡಿ, ಗಮ್ಮೇನು ಹಾಕೋಕೆ ಹೋಗಬೇಡಿ. ಇದಕ್ಕೆ ಸೇರಿಸಿ ಕಟ್ಟಿ ಚೆನ್ನಾಗಿ ಇದೇ ರೀತಿ ನಾವು ಪೂರ್ತಿ ಸ್ಯಾರಿಗೆ ಹಾಕೋಬೇಕು. ನೋಡಿ ನಾನಿಲ್ಲಿ ಒಂದು ಸ್ಯಾರಿಗೆ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಸ್ಯಾರಿಗೆ ಹಾಕಿದ್ದೀನಿ ನಾನು, ಪೂರ್ತಿ ಇದೇ ರೀತಿ ಹಾಕೋಬೇಕು ನೋಡಿ. ಸ್ಟಾರ್ಟಿಂಗಿಂದ
ಈ ಥರ ಹಾಕ್ಕೊಂಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗು ಕುಚ್ಚೆ ಬರೋದು ನೋಡಿ. ಪೂರ್ತಿ ಸ್ಯಾರಿಗೆ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀಟಾಗಿ ಕಾಣಿಸುತ್ತೆ ನೋಡಿ. ಪೂರ್ತಿ ಸ್ಯಾರಿಗೆ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಈಗ ನಾನು ಇದಕ್ಕೆ ಕುಚ್ಚು ಕಟ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಫೈನಲ್ ಲುಕ್ಕು ಈ ರೀತಿ ಬಂದಿದೆ ನೋಡಿ.